ಹೋಯ್ತಾ ಕಟಿಂಗ್ ಮಾಡ್ಸಂತ ಬಡ್ಕೊಂಡ್ರೆ ಎಲ್ಲಿ ಹೋಗೈತ ಏನ ದರಿದ್ರದ್ದು ಏನೋ ತಿಂತೈತೆ ಒಳಗ್ ಸೇರ್ಕೊಂಡು. ಯಾ ಪಾಪ ನಿನಗೇನು ಹೇಳಿದ್ದು ಕಟಿಂಗ್ ಮಾಡ್ಸ್ಕೊಂಡ್ ಬಾ ಅಂತಂದು ತಾನೆ, ಏನ ಮೇಯ್ಕೊಂಡು ಕುಕೊಂಡಿದ್ಯಾ? ಅಜಯ್ ನನ್ನ ತೆಂಗಿನಕಾಯಿ ಹೊಡೆದಿದ್ದಲ್ಲ, ತೆಂಗಿನಕಾಯಿ ತಿಂತಿದ್ದಾಡು ಹೊಟ್ಟೆ ಸಿದೈತೆ ಅಂತಂದು. ಯಾಕೆ ನಿನಗೆ ಮನೆ ಮಾಡಿಲ್ವೆ ಟಮಟ ಗೊಜ್ಜ ಅನ್ನ ಇಳಿಯಲ್ಲ ನಿನಗೆ? ತಿಂದ ಹೊಟ್ಟೆ ಸಿದೈತೆ. ಹೋಗು ಕಟಿಂಗ್ ಮಾಡ್ಸ್ಕೊಂಡ್ ಬಾ. ನಾನು ಸ್ಟೈಲಿಗೆ ಒಂದೆರಡು ಕೂರ್ಲು ಬಿಡೋಣ ಅಂದ್ರೆ ನಮ್ಮ ಅಜ್ಜಿ ಅಯ್ಯಪ್ಪ ಕಟಿಂಗ್ ಮಾಡ್ಸು ಕಟಿಂಗ್ ಮಾಡ್ಸು ಕಟಿಂಗ್ ಮಾಡ್ಸು ಕಟಿಂಗ್ ಮಾಡ್ಸು ಅಂದೆ. ನೋಡಕ್ಕಿರೋಣ ನಮ್ಮ ಅಜ್ಜಿನ ಕಂಡು ಸಖತ್ತು ಸಿಡ್ಬೋದೈತ್ ಕಣ ನನ್ಗಂತನ. ಯಾಕಲ್ಲ ಏನಂತ ಕಟಿಂಗ್ ಮಾಡ್ಸು ಕಟಿಂಗ್ ಮಾಡ್ಸು ಕಟಿಂಗ್ ಮಾಡ್ಸು ಅಂತ ಇದ್ ಕಡೆ ನೋಡ ನನ್ ಕೂರ್ಲು ಬೆಳ್ದವೇನೆ. ಅದಕ್ಕೆ ನಾನು ಬಂದಿದ್ದು ನಡಿ ಕಟಿಂಗ್ ಮಾಡ್ಸ್ಕೊಂಡ್ ಬರೋಣ. ಅಯ್ಯೋ ಇವ್ರದಾಗಂತೂ ಆಡಕ್ಕಾಗಲ್ಲಪ್ಪ, ಈ ವಯಸ್ಸಾಗಿರೋರ್ತ ಅಯ್ಯಪ್ಪ ಏನ್ ಆಡ್ತಾರೆ. ಸರಿ ಸರಿ ನಡಿ. ಯಾರು ಗಿರಾಕಿನೇ ಬರ್ಲಿಲ್ವಲ್ಲಪ್ಪ, ಏನ್ ಮಾಡೋಣ ಕೆಲಸ ಹಿಂಗಾದ್ರೆ ಹೆಂಗೆ? ನಾಟಿ ಬೆಳ್ಳುಳ್ಳಿ, ನಾಟಿ ಟೊಮೊಟೊ, ನಾಟಿ ಹೀರೆಕಾಯಿ, ನಾಟಿ ಹುಳ್ಳಿಕಾಯಿ, ನಾಟಿ ಕಟಿಂಗ್, ನಾಟಿ ಕಟಿಂಗ್, ನಾಟಿ ಶೇವಿಂಗ್, ನಾಟಿ ಶೇವಿಂಗ್. ಸೂಪರ್ ಐಡಿಯಾ. ಅವನೇನು ನಾಟಿ ಬೆಳ್ಳುಳ್ಳಿ ನಾಟಿ ಹೀರೆಕಾಯಿ ಅಂತ ಮಾರುದು, ನಾನು ನಾಟಿ ಕಟಿಂಗ್ ಮಾಡ್ತೀನಿ, ನಾಟಿ ಶೇವಿಂಗ್ ಮಾಡ್ತೀನಿ. ಲೋ ನಡಿ ಅವ್ರ ಅಪ್ಪನ ಕಟಿಂಗ್ ಮಾಡ್ಸಣ. ಯಾವ 2 ಹುಡುಗರು ಬರ್ತಾವಿ? ಅಣ್ಣ ಕಟಿಂಗ್ ಮಾಡಿಸ್ಬೇಕಿತ್ತ. ಯಾವ ಹೇರ್ ಸ್ಟೈಲ್ ಮಾಡ್ಲಪ್ಪ? ಎಬ್ಬುಲಿ ಕಟಿಂಗ್ ಮಾಡ್ರಿ. ಸರಿ ಆಯ್ತು ಮಾಡೋಣ. ನಿಮ್ಮ ಅಜ್ಜಿ ಎಬ್ಬುಲಿ ಕಟಿಂಗ್ ಮಾಡಿಸ್ಕೊಂಡ್ರೆ ನಿಮ್ಮ ಅಜ್ಜಿ ಹೋಗತ್ತಿದ್ದೆ ಸ್ಕೂಲಾಗೆ ಮೇಷು ಹೋಗಿ ಆಗ್ತಾರೆ ಅಷ್ಟೇ, ಮತ್ತೆ ಏನಲ್ಲ ಮಾಡೋದು. ನಾಟಿ ಕಟಿಂಗ್ ಮಾಡಿಸ್ಕೊಳ್ರಿ. ನಾಟಿ ಕಟಿಂಗ್ ಇವಾಗ ಅದೇ ಕಣ ಟ್ರೆಂಡು, ಬರೀ ಕುಕ್ಕಳ್ರಿ. ಇವಾಗಿಲ್ಲ ಅವಾಗಿಂದಾನೇ ಟ್ರೆಂಡು ಕುಕ್ಕಳು. ನನಗೆ ಗೊತ್ತಿಲ್ವಲ್ಲ, ಅವಾಗಿಂದ ಐತೆ, ನನಗೆ ಯಾರು ಹೇಳಿಲ್ಲ. ಸರಿ ಅಣ್ಣ ಆಯ್ತು, ಅದ ಹೆಂಗಿರ್ತೈತೆ ನಾಟಿ ಕಟಿಂಗ್ ಮಾಡು. ಬರೀ ಕುಕ್ಕಳ್ರಿ ಒಬ್ಬರೊಬ್ರೆ. ಅಂತ ಇಂತ ನಾಟಿ ಕಟಿಂಗ್ ಮುಗೀತು, 2 ನಿದ್ದೆ ಮಾಡ್ತಾವೆ. ಯಾಕೆ ಚಿಂಟು, ಯಾಕೆ ಕಿರಣ ಎದಾಳ್ರಿ, ನಾಟಿ ಕಟಿಂಗ್ ಮುಗೀತು. ನಾಟಿ ಕಟಿಂಗ್ ಅಂತ ಅವಣ್ಣಯ್ಯ ಶ್ಯಾಮ ಅವಾಗ ಸಣ್ಣ ಹುಡುಗರ ಮಾಡಿಸ್ತಿದ್ರಲ್ಲ ನಮ್ಮ ಅಪ್ಪಯ್ಯರು, ಹಂಗ್ ಮಾಡಿಸಿದಲ್ಲ. ಯಾಕಲ್ಲ ಹಿಂಗ್ ಮಾಡಿಸ್ಕೊಂಡೆ? ನನ್ನಂಗ್ ನಾಟಿ ಕಟಿಂಗ್ ಮಾಡಿಸ್ಬೇಕು ತಾನೆ. ನನ್ನ ಮಗನೇ ನಿನಗೂ ಹಂಗೆ ಕಣ ಮಾಡಿರೋದು ಅಪ್ಪ. ಏನ ನಾವೇನ್ ದುಡ್ಡು ಕೊಡ್ತೀವಿ ನೆಟ್ಟಿಗೆ ನಾಟಿ ಕಟಿಂಗ್ ಅಂತೇಳಿ ಇಂಥ ಕಟಿಂಗ್ ಅಂತ ಹೇಳ್ಬೇಕು ತಾನೆ. ಯಾವ್ದೋ ಹೊಸದ್ ಅನ್ಕೊಂಡ್ರೆ ನೋಡಿದ್ರೆ ಹಳೆ ಸ್ಟೈಲ್ನ ಹಾಕಿಕ್ಕಿದ್ದೆ ತಾತ ಮಾಡಿಸ್ದಂಗೆ. ನೀನಿಂತ ಮಾಡ್ಬೇಡ, ನೀನು ನಿಮ್ಮ ಅಂಗಡಿಗೆ ಇನ್ನೊಂದ್ಸಲಿ ಬರಲ್ಲ ನೋಡು. ನಿಮ್ಗೆ ಏನ್ ಗೊತ್ತು, ಸ್ಕೂಲ್ಗೆ ಹೋಗೋ ಮಕ್ಕಳು ಹಿಂಗೆ ಕಟಿಂಗ್ ಮಾಡಿಸ್ಕೋಬೇಕು ಗೊತ್ತೆ. ಹಿಂಗ್ ಕಟಿಂಗ್ ಮಾಡಿಸ್ಕೊಂಡ್ರೆ ಡೀಸೆಂಟ್ ಆಗಿರ್ತೀರ. ಯಾತ ಎಬ್ಬುಲಿ ಕಟಿಂಗ್ ಅದು ಇದು ಮಾಡಿಸ್ಕೊಂಡ್ರೆ ಎಷ್ಟು ಬೈಯಲ್ಲ ನಿಮಗೆ? ಬೈಸ್ಕಮಾರ್ ನಾವು ಬಯ್ಯಾರ ಅವರು, ನಿನಗೇನ್ ಕಷ್ಟ? ಇನ್ನೊಂದ್ಸಲಿ ನಿಮ್ಮ ಅಂಗಡಿಗೆ ಬರಲ್ಲ ನೋಡು. ಅಣ್ಣ ಇಂತ ಮಾಡ್ಬೇಡ ನೀನು. ಬಿಡ್ರಪ್ಪ ಸ್ವಾಮಿ, ಸರಿ ದುಡ್ಡು ಕೊಡ್ರಿ. ಯಾವ ದುಡ್ಡು? ನೀನ್ ನೆಟ್ಟು ಕಟಿಂಗ್ ಮಾಡಿಲ್ಲ, ನಾವು ದುಡ್ಡು ಕೊಡಲ್ಲ, ಯಾತ ಕೊಡಲ್ಲ. ಬಾರ್ಲೆ ಹೋಗೋಣ. ಏನ್ ನಿಂತ್ಕೊಂಡ್ರ ದುಡ್ಡು ಕೊಡ್ರ? ಇನ್ನೊಂದ್ಸಲಿ ದುಡ್ಡು ಗಿಡ್ಡು ಅಂದ್ರೆ ನಮ್ಮ ಅಜ್ಜಿನ ಕರ್ಕ ಬಂದ್ ಜಗಳ ಮಾಡಿಸ್ಬೇಕಾಗ್ತಿತ್ ನೋಡು. ಇಲ್ಲ ನನ್ನ ಮಕ್ಕಳ್ರೆ, ನಾನೇನ ಕಟಿಂಗ್ ಚೆನ್ನಾಗಿ ಮಾಡಿದ್ರೆ ನಾಟಿ ಕಟಿಂಗ್ ಅಂತಂದು ನೋಡು ದುಡ್ಡು ಕೊಡಂಗ್ ಹೋಗ್ತಾವಲ್ಲ. ಇವತ್ತು ನಾನೇ ಬರನೇ ಸರಿ ಇಲ್ಲ. ಯಾಕಲ್ಲ ಪಾಪ ಈ ಅಜ್ಜಿ ಒಂದು ಪಾಪ ಅಂತ ನೀನ್ ಕಾಸಿದೀಯ? ಅಲ್ಲಿ ಕಾಸಿಲ್ ಹೋಗು. ಎಂತ ಚೆನ್ನಾಗ್ ಕಾಣಿಸ್ತಾನ ನನ್ ಬಂಗಾರಿ ಇವತ್ತು. ಸಾಕು ಮುಚ್ಚಿ ಬಾಯ. ಅವಯ್ಯ ಎಬ್ಬುಲಿ ಕಟಿಂಗ್ ಮಾಡ್ಸನಿ ಅಂತಂದು ಹೋದೆ. ನಮ್ಮ ಎಷ್ಟು ಬೈತಾರೆ ಅಂತಂದು ಯಾವ್ದನ ಚೆನ್ನಾಗಿರೋದು ಎಷ್ಟಲ್ಲಿ ಮಾಡೋಣ ಅಂತ ಹೇಳಿದ್ರೆ ಯಾಕ ನಾಟಿ ಕಟಿಂಗ್ ಅಂತ ಅಂದ್ಬಿಟ್ಟು ಹಿಂಗೆ ಮಾಡೋದು. ಇದು ಹಳೆ ಸ್ಟೈಲ್, ಓಲ್ಡ್ ಸ್ಟೈಲ್, ನಂಗೆ ಇಷ್ಟಿಲ್ಲ ಇದು. ಯಾಯ್ ಪಾಪ, ಓಲ್ಡ್ ಇಸ್ ಗೋಲ್ಡ್ ಅಂತಂದು ಹೇಳ್ತಾರಲ್ಲ ಜನ. ಹಳೇದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತೇ. ಇವಾಗ ನಾವು ಯಾತ ಜುಟ್ಟು ಎಲ್ಲ ಬಿಡ್ಕೊಂತಾವ ಹುಡುಗರು ಸುಮ್ಮನೆ. ನಿನಗೆ ಇಷ್ಟೇ ಗೊತ್ತಾಗೋದು ಎಂತ ಚೆನ್ನಾಗಿ ಕಾಣಿಸ್ತೇ ಗೊತ್ತೇ. ಸ್ಕೂಲ್ಗಾಗ ಬೇಕಾದ್ರೆ ಮೇಷ್ಟ್ರು ಶಬಾಷ್ ಅಂತಾರೆ. ಅವೆಲ್ಲ ನಿಮಗೆ ಹೇಳ್ತ, ನಂಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಯಾಕೆ ಹೇಳ್ತಾರ ಮೇಷ್ಟ್ರು ಒಗಸಿಗೆ. ನನ್ಗಂತೂ ಈ ಸ್ಟೈಲೇ ಚೆನ್ನಾಗಿಲ್ಲತ್ತವು. ಈಗಿನ ಹುಡುಗರ್ಗಂತೂ ಇವೆಲ್ಲ ಇಷ್ಟನೇ ಆಗಲ್ಲ. ಈಗ ಸಣ್ಣ ಹುಡುಗರಾಗೆಲ್ಲ ಹಿಂಗೆ ಬಾಸ್ತಿದ್ವಿ, ಅವಾಗ ಚೆನ್ನಾಗಿ ಕಾಣಿಸ್ತಿದ್ವು. ಇವಾಗ ಯಾತ ಹೆಂಗ ಕಟಿಂಗ್ ಮಾಡ್ಸ್ಕೊಂಡ್ ಬರ್ತಾವೆ.